ಆನೆ ದಾಳಿಯಿಂದ ಅಪ್ಪ ಮಗ ಜಸ್ಟ್ ಮಿಸ್ ಆಗಿರುವಂಥ ಘಟನೆ ನಡೆದಿದೆ. ಇದು ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂಥದ್ದು. ಇಬ್ಬರು 100 ಮೀಟರ್ವರೆಗೆ ಹಿಂಬಾಲಿಸಿಕೊಂಡು ಬಂದಿದೆಯಂತೆ ಕಾಡಾನೆ. ಬೇಲೂರು ತಾಲೂಕಿನ ಬಕ್ಕರವಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ನಾಗರಾಜು ಮತ್ತು ಅವರ ಪುತ್ರ ವೇದರಾಜು ಬೈಕ್ನಲ್ಲಿ ಹೋಗ್ತಾ ಇದ್ರು. ರಸ್ತೆಯ ಪಕ್ಕದ ತೋಟದಿಂದ ದಿಢೀರ್ ಅಂತ ಎಂಟ್ರಿ ಕೊಟ್ಬಿಟ್ಟಿದೆ ಆನೆ. 100 ಮೀಟರ್ವರೆಗೆ ಹಿಂಬಾಲಿಸ್ಕೊಂಡು ಬಂದಿದೆಯಂತೆ ಕಾಡಾನೆ. ಹೇಗೋ ಜೀವ ಉಳಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಹಾಸನ, ಸಕಲೇಶಪುರ, ಚಿಕ್ಕಮಗಳೂರು ಈ ಭಾಗಗಳಲ್ಲಿ ವಿಪರೀತವಾಗಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಮನೆಯಿಂದ ಹೊರಗೆ ಬರೋಕ್ಕೂ ಭಯ, ಮನೇಲಿರೋಕ್ಕೂ ಭಯ. ಮನೆ ಸುತ್ತಮುತ್ತ ನೆಂಟರುಗಳು ಬರ್ತಾರಲ್ಲ ಮನೆಗೆ, ಹಂಗೆ ಬರ್ತಾ ಇದ್ದಾವೆ ಆನೆಗಳು. ಹಾಗಾಗಿ ಸಾಕಷ್ಟು ಬಾರಿ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾಯಿತು. ಅರಣ್ಯ ಇಲಾಖೆಯವ್ರ ಕತೆ ಹೆಂಗೆ ಗೊತ್ತಾ, ಈ ಆನೆ ಹಿಡಿಯೋದು ಇನ್ನೊಂದು ಕಡೆ ಎಲ್ಲ ತೊಗೊಂಡೋಗಿ ಬಿಡೋದು, ಮತ್ತು ಆ ಊರಿನವರೆಲ್ಲ ರೊಚ್ಚಿಗೆ ಹೇಳ್ತಾರೆ, ಅಯ್ಯೋ ಆನೆ ಬಂತು ಹಿಂಗೆ ಆಗ್ತಾ ಇದೆ. ವಿಪರೀತವಾಗಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇರೋದು. ಇಲ್ಲಿ ನೋಡಿ ಪ್ರಾಣ ಉಳಿಸ್ಕೊಂಡಿದ್ದಾರೆ. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ವಿ, ಎಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು ಆನೆ ಓಡಿಸ್ತಾ ಇದ್ರು ರಾತ್ರಿ. ಇನ್ನೊಂದು ಕಡೆಯಿಂದ ವೆಹಿಕಲ್ಸ್ ಬಂದಿದೆ, ಗೊತ್ತೇ ಆಗಿಲ್ಲ, 2 ವೀಲರಲ್ಲಿ ಬಂದವ್ರಿಗೆ ಆನೆ ಇದೆ ಅಂತ ಎದ್ನೋ ಪಿದ್ನೋ ಅಂತ ಓಡೋಗ್ಬಿಟ್ಟಿದ್ದಾರೆ. 2 ಆನೆ ಇದು. ಈಗ ನೋಡಿದ್ರೆ ಇದು ದೈತ್ಯ ಆನೆ ಒಂದು ಓಡಿಸ್ಕೊಂಡು ಹೋಗಿರುವಂಥದ್ದು. ಕೂದಲೆಳೆ ಅಂತರದಲ್ಲಿ ಇಬ್ಬರು ಪಾರಾಗಿದ್ದಾರೆ. ತಂದೆ ಮಗ ಇಬ್ಬರೂ ಕೂಡ ಪಾರಾಗಿದ್ದಾರೆ. ಹಾಗಾಗಿ ನಾರ್ಮಲ್ ಆಗಲ್ಲಿ ಓಡಾಡೋರಿಗೆ ಹಗಲು ರಾತ್ರಿ ಅಂತಲ್ಲ, ಯಾವಾಗ ಬೇಕಿದ್ರೂ ಅವಾಗ ಆನೆಗಳು ಅಟ್ಯಾಕ್ ಮಾಡ್ತವೆ. ಆನೆಗಳು ದಿಢೀರ್ ಅಂತ ಪ್ರತ್ಯಕ್ಷ ಆಗ್ತವೆ. ಬರ್ತಾ ಇದ್ದೆ, ಆನೆ ಬಂದು ಅಟ್ಯಾಕ್ ಮಾಡ್ತು. ಬೈಕಲ್ಲಿ ಬರ್ತಾ ಇದ್ದೆ, ಬಡ್ಡಿಗೆ ಬಂದು ಭಾರಿ ದೂರ, ಒಂದು 100 ಮೀಟರ್ ದೂರ ಓಡಿಸಿ ಬಂತು. ನಾನು ನನ್ನ ಮಗ ಕೂತಿದ್ದು, ಇನ್ನೊಂದು ಜಸ್ಟ್ ಮಿಸ್ಸು, ಅರ್ಧ ಮಾರು ಹೆಚ್ಚು ಕಮ್ಮಿಯಲ್ಲಿ ನಾವು ತಪ್ಪಿಸ್ಕೊಂಡಿದ್ದೀವಿ. ಮುಂದಕ್ಕೆ ಬಂದು ನನಗೆ ಸೀರಿಯಸ್ ಆಗಿ ಕೆಳಕ್ಕೆ ನಾನು ತೋಟಕ್ಕೆ ಹೋಗಿ ಬರ್ತಾ ಇದ್ದೆ, ಆನೆ ಬಂದು ಅಟ್ಯಾಕ್ ಮಾಡ್ತು. ಬೈಕಲ್ಲಿ ಬರ್ತಾ ಇದ್ದೆ, ಬಡ್ಡಿಗೆ ಬಂದು ಭಾರಿ ದೂರ, ಒಂದು 100 ಮೀಟರ್ ದೂರ ಓಡಿಸಿ ಬಂತು. ನಾನು ನನ್ನ ಮಗ ಕೂತಿದ್ದು, ಇನ್ನೊಂದು ಜಸ್ಟ್ ಮಿಸ್ಸು, ಅರ್ಧ ಮಾರು ಹೆಚ್ಚು ಕಮ್ಮಿಯಲ್ಲಿ ನಾವು ತಪ್ಪಿಸ್ಕೊಂಡಿದ್ದೀವಿ. ಮುಂದಕ್ಕೆ ಬಂದು ನನಗೆ ಸೀರಿಯಸ್ ಆಗಿ ಕೆಳಕ್ಕೆ ಬೈಕಲ್ಲಿ ಬರ್ತಾ ಇದ್ದೆ, ಬಡ್ಡಿಗೆ ಬಂದು ಭಾರಿ ದೂರ, ಒಂದು 100 ಮೀಟರ್ ದೂರ ಓಡಿಸಿ ಬಂತು. ನಾನು ನನ್ನ ಮಗ ಕೂತಿದ್ದು, ಇನ್ನೊಂದು ಜಸ್ಟ್ ಮಿಸ್ಸು, ಅರ್ಧ ಮಾರು ಹೆಚ್ಚು ಕಮ್ಮಿಯಲ್ಲಿ ನಾವು ತಪ್ಪಿಸ್ಕೊಂಡಿದ್ದೀವಿ. ಮುಂದಕ್ಕೆ ಬಂದು ನನಗೆ ಸೀರಿಯಸ್ ಆಗಿ ಕೆಳಕ್ಕೆ ಬಿದ್ದು ನಾನು ಆಸ್ಪತ್ರೆಗೆ ಬಂದು ತೋರಿಸ್ಕೊಂಡು ಮನೆಗೆ ಹೋಗ್ತೀನಿ. ತುಂಬ ಹೆದರಿಕೆ. ಅದೇನಾರು ಮಾಡಿ ನಮ್ಮ ಬಕ್ರವಳ್ಳಿ ನೇರ್ಲು ಮನೆ ತೋಟದಾಗ ಆಯಿತು. ಬಕ್ರವಳ್ಳಿ ಸುತ್ತಮುತ್ತ ಮನುಷ್ಯರು ಆಗಲೇ ತಿರ್ಗಂಗಿಲ್ಲ. ಸುಮಾರು ಸರಿ ಎಲ್ಲ ಬರ್ತಾರೆ, ಸಿಬ್ಬಂದಿಗಳು ಬರ್ತಾರೆ, ಸುಮ್ಮನೆ ಅಲ್ಲಿ ತಾನೇ ಇಲ್ಲಿ ಅಂತ ಬೆಳಗಿನ ಟೈಮ್ ಹೇಳಿ ಹೋಗ್ತಾರೆ. ನಾವು ಹಗಲು ಓಡಾಡ್ದಂಗೆ ಆಗ್ಬಿಟ್ಟಿದೆ. ಅದು ಒಂದು ಒಂಟಿ ಆನೆ ಏನಾರು ಮಾಡಿ ಅದು ಇಡಿಸ್ಬೇಕು. ನೀವು ಭಾರಿ ಕಷ್ಟ ಆಗ್ಬಿಟ್ಟಿದೆ ನೋಡಿ. ಬಕ್ರವಳ್ಳಿಲಿ ನಾವು ಈಚೆಗೆ ಹೊರಡಂಗಿಲ್ಲ. ಹಗಲು ಬರ್ತವೆ, ಸಂಜೆ ಬರ್ತವೆ, ರಾತ್ರಿ ಎಲ್ಲರೂ ನಾವು ಎಚ್ಚರಿಕೆಯಾಗಿ ತಿರುಗ್ತೀವಿ. ಆಗಲೇ ಮಾಡ್ತೀರಿ, ಒಂದೊಂದೇ ನಿಂತಿರ್ತವೆ. ನಿನ್ನೆ ಹಂಗೆ ಆಗ್ಬಿಡ್ತು. ಅಪ್ಪ ಮಗ ನಾವು ಇಬ್ಬರು ಸತ್ತೋಗ್ತಿದ್ದು. ಏನೋ ನಮ್ಮ ಯಾವ ತಾಯಿ ತಂದೆ ಪುಣ್ಯದಾಗ ಒಂದು ಮಾರು ಹೆಚ್ಚು ಕಮ್ಮಿಯಾಗಿ ಬಂದಿದ್ದೀವಿ. ನಮಗೆ ಆಗೋದು ಇನ್ನು ಯಾರಿಗೂ ಆಗಬಾರ್ದು. ಅದು ನಾನು ಆಗೋವತ್ತಿ ನೆನ್ನೆ ಬಚಾವಾಗಿ ಬಂದಿದ್ದೀನಿ ಬೈಕಲ್ಲಿ. ಬೇರೆ ರಾಯ್ದರೆ ಸಿಕ್ಕಿಬಿಡೋರು. ನಾನು ತೋಟಕ್ಕೆ ಹೋಗಿ ಬರ್ತಾ ಇದ್ದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನಿರಂತರವಾಗಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ನಿನ್ನೆನೂ ಘಟನೆ ನಡೆದಿತ್ತು, 2 ಘಟನೆಗಳು ನಡೆದಿದ್ವು ಆನೆ ಅಟ್ಯಾಕ್ ಮಾಡೋ ರೀತಿಯಲ್ಲಿ. ಈ ಘಟನೆಯ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ, ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಮತ್ತೆ ಕಾಡಾನೆಗಳ ಕಾಟ ಮುಂದುವರೆದಿರುವಂತದ್ದು. ಬೇಲೂರು ತಾಲೂಕಿನ ಬಕ್ರವಳ್ಳಿಯ ಗ್ರಾಮದಲ್ಲಿ ದೈತ್ಯ ಕಾಡಾನೆ ಒಂದು ತಂದೆ ಮತ್ತು ಮಗನನ್ನ ಹಿಂಬಾಲಿಸಿಕೊಂಡು ಬಂದಿರುವಂತಹ ಘಟನೆ ನಡೆದಿದೆ. ಯಾಕಂದ್ರೆ ಮನೆಯಿಂದ ತೋಟದಿಂದ ಮನೆಗೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ದೈತ್ಯ ಕಾಡಾನೆ ಒಂದು ತೋಟದಲ್ಲಿದ್ದಂತಹ ವೇಳೆ ಈ ಏಕಾಏಕಿ ರಸ್ತೆಗೆ ನುಗ್ಗುತ್ತೆ. ಆ ಆನೆಯನ್ನು ನೋಡಿದಂತಹ ತಂದೆ ಮತ್ತೆ ಮಗ ವೇದರಾಜು ಮತ್ತೆ ಅವರ ತಂದೆ ಇಬ್ರು ಕೂಡ ಸಡನ್ ಆಗಿ ಅಲ್ಲಿಂದ ಧಾವಿಸ್ಲಿಕ್ಕೆ ಹೋಗ್ತಾರೆ. ಕೂದಲೆಳೆ ಅಂತರದಲ್ಲಿ ನಿಜವಾಗ್ಲೂ ಅವರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವ ಮಾಹಿತಿಯನ್ನ ಸದ್ಯ ಅವರೇ ಈಗಾಗಲೇ ಹೇಳ್ತಾ ಇರುವಂತದ್ದು. ಅದೃಷ್ಟವಶಾತ್ ಯಾವುದೇ ಗಾಯಗಳು ಕೂಡ ಆಗಿಲ್ಲ. ಜೊತೆಗೆ ಯಾವ ಒಂದು ಅಹಿತಕರವಾದಂತಹ ಘಟನೆಯೂ ಕೂಡ ನಡೆದಿಲ್ಲ. ಹೇಗೋ ಇಬ್ರು ಪಾರಾಗಿದ್ದೀವಿ ಅನ್ನುವ ಮಾತನ್ನು ಹೇಳ್ತಾ ಇರುವಂತದ್ದು. ನಮಗೆ ಸಿಕ್ಕಿರುವಂತಹ ದೃಶ್ಯ ಅಂದ್ರೆ ಆ ಫೋಟೋ ಏನಿದೆ, ಆ ಕಾಡಾನೆಯನ್ನು ನೋಡಿದ್ರೆ ಸಾಕಷ್ಟು ಭಯಭೀತವಾಗುವಂತಹ ಕಾಡಾನೆ ಅನ್ನುವ ಮಟ್ಟಿಗೆ ಆ ಫೋಟೋ ಕಾಣಿಸ್ತಾ ಇರುವಂತದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಅವರಿಬ್ರು ಕೂಡ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ. ಬೇಲೂರು ತಾಲೂಕಿನಲ್ಲಿ ಸಾಕಷ್ಟು ಕಾಡಾನೆಗಳ ಹಾವಳಿಗೆ ಅಲ್ಲಿನ ಜನರು ಕೂಡ ಬೇಸತ್ತಿರುವಂತದ್ದು. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗೆ.